A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಚಿವ ಕೃಷ್ಣ ಬೈರೇಗೌಡ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇವೆ, ಆದರೆ ಕೆಲವರು ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ನಂಬರ್ ಮೇಜರ್ 7 ನಂಬರ್ ಭಾಳ ಕಡಿಮೆ ಅದಾವೆ. ಲಘು ಮುಗಿದ್ಬಿಟ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೇಕು ಅನ್ನಿಸ್ತದೆ ನನಗೆ. ಸ್ಪೆಷಲ್ ಟ್ರಿಬ್ಯುನಲ್ ಬೇರೆನೇ ಮಾಡಿಬಿಡ್ಬೇಕು, ರೆಗ್ಯುಲರ್ ಅವ್ರನ್ನ ಹಾಕ್ಬಿಡ್ಬೇಕು. ದೊಡ್ಡ ಕಾಲಿಗೆ ಅದಕ್ಕೆ ಹೋಗ್ತಾ ಇದ್ರು ಸರ್. ಈಗ ಇಲೆಕ್ಷನ್ ಸ್ಟಾರ್ಟು ಹಂತದಲ್ಲಿ ನಾವು ವ್ಯಾನೀಕರಣ ಮಾಡ್ತೀವಿ ಸರ್. ಸೊ ಈ ಡಾಕ್ಯುಮೆಂಟ್ಸ್ ಅನ್ನು ನಾವು ಫಸ್ಟ್ ವಿಜಯಪುರ ತಾಲೂಕಿದು ಪೈಲಟ್ ಮುಂದೆ ಬರ್ತಾ घंटे झलके मार मुक्ता पालांति जय देव जय देव जय मंगलमूर्ति दर्शनमा प्रेमाना स्मरणमा प्रेमाना कामना पोते जय देव रत्नाकाशिला रत्न गौरी कोरा चंदना देवरे कुंकुम केसरा इरे मोते विष्णु मधुरा संकटि पावानि निर्वाणि रक्षानि सरल वंदना जय देव जय मंगलमूर्ति दर्शनमा प्रेमाना स्मरणमा प्रेमाना कामना पोते जय देव लंबोदर पीतांबर तंजन वंदना सरल तुंड वक्र तुंड त्रिनयना दाक्रमदा वरपाय तगना संकटि पावानि निर्वाणे रक्षारे सर्वर वंदना जय देव जय मंगलमूर्ति दर्शन मात्रे माना स्वर्ण मात्रे माना कामना पूर्ति जय देव मंगल मूर्ति मोरया मोरया. ಭೂ ಸಂರಕ್ಷಣಾ ಯೋಜನೆ ನಮ್ಮ ಕಂದಾಯ ಈ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮೆಲ್ಲ ದಾಖಲಾತಿಗಳನ್ನ, ಐತಿಹಾಸಿಕ ದಾಖಲಾತಿಗಳೇನಿದ್ದಾವೆ ರೈತರದ್ದು ಮತ್ತು ಇನ್ನಿತರ ಆಸ್ತಿಗಳದ್ದು, ಅವೆಲ್ಲವನ್ನು ಕೂಡ ಕಂಪ್ಯೂಟರ್ ಮಾಡೋದು ಭಾಳ ಅವಶ್ಯಕವಾಗಿತ್ತು. ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿ ಇವತ್ತು ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಎಲ್ಲನೂ ಕೂಡ ಕಂಪ್ಯೂಟರೈಸ್ ಗಣಕೀಕರಣ ಮಾಡ್ತಾಯಿದ್ದಾರೆ. ಇದರಿಂದ ಏನಾಗಿದೆ, ಹಿಂದೆ ಭಾಳಷ್ಟು ಫೈಲ್ಗಳು ಕಳ್ಳತನ ಆಗುವಂಥದ್ದು, ಜನ ಉದ್ದೇಶಪೂರ್ವಕವಾಗಿ ಅದನ್ನು ತೆಗೆದುಹಾಕುವಂಥದ್ದು, ಹೀಗೆ ಅವ್ಯವಹಾರಕ್ಕೆ ಬದುಕುವುದು ಸಹ ಕಾರಣೀಕರ್ತ ಆಗಿದೆ. ಅಂದರೆ ಇದನ್ನು ಅದನ್ನು ಸರಿಪಡಿಸೋ ದೃಷ್ಟಿಯಲ್ಲಿ ಹಂತವಾಗಿ ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ಮೊದಲು ವಿಜಯಪುರ ತಾಲೂಕು ಆಗಿತ್ತು, ಇವತ್ತು ಮೊದಲೇಶ್ವರ ಬಸವನಬಾಗೇವಾಡಿ ಆಗ್ತಾಯಿದೆ ಮತ್ತು ಮುದ್ದೇಬೇಳದು ಕೆಲಸ ಆಗ್ತಾಯಿದೆ. ಮತ್ತು ಎರಡನೇ ಹಂತದಲ್ಲಿ ಸಂಪೂರ್ಣವಾಗಿ ಇದು ಮಾಡೋದ್ರ ಮೂಲಕ ಈ ಏನು ಇವತ್ತು ಭಾಳಷ್ಟು ಅವ್ಯವಹಾರಗಳಾಗ್ತಾಯಿತ್ತು, ಅದನ್ನು ಒಂದು ಅನ್ಯಾಯಗಳನ್ನು ಕೂಡ ಆಗ್ತಿತ್ತು, ಅದೆಲ್ಲವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.